41 ಡೇಸು ಪ್ರತಿ ದಿವಸ ನೀವು ಧ್ಯಾನ ಮಾಡಿದರೆ ಏನಾಗುತ್ತೆ? ಲಕ್ಷಾಂತರ ಜನಕ್ಕೆ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಒಂದು ಪ್ಯಾಟರ್ನನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿ ದಿವಸ ಧ್ಯಾನ ಮಾಡ್ತಾ ಬಂದರೆ 5 ವಿಷಯಗಳು ಆಗುತ್ತೆ. ಫಸ್ಟ್, ಅವರು ನಿದ್ದೆಯಲ್ಲಿ ಚೆನ್ನಾಗಿ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಅವ್ರು ನೋಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಸ್ಲೀಪ್ ಇಶ್ಯೂಸು, ಸ್ಲೀಪ್ ಪ್ಯಾಟರ್ನ್ಸಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸ್ಲೀಪ್ ಕ್ವಾಲಿಟಿನೂ ತುಂಬ ಇಂಪ್ರೂವ್ ಆಗಿ ಅವ್ರ ಲೈಫನ್ನು ಚೆನ್ನಾಗಿ ಲೀಡ್ ಮಾಡೋಕ್ಕೆ ಒಂದು ಅವಕಾಶ ಧ್ಯಾನ ಕೊಡುತ್ತೆ. ಎರಡನೇದು, ರಿಯಾಕ್ಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಪ್ರತಿಯೊಂದಿಗೆ ನಾವು ರಿಯಾಕ್ಟ್ ಆಗಿಬಿಡ್ತೀವಿ, ಆಮೇಲೆ ತುಂಬ ರಿಗ್ರೆಟ್ ಆಗ್ತೀವಿ, ಈ ಥರ ನಾನು ಮಾತಾಡಿರಬಾರ್ದು, ಈ ಥರ ಹೇಳಿರಬಾರ್ದು ಅಂತ. ಆ ರಿಯಾಕ್ಷನ್ಸ್ ಅನ್ನೋದು ಕಡಿಮೆ ಆಗಿ ರೆಸ್ಪಾನ್ಸ್ ಅನ್ನೋದು ಮಾಡೋಕ್ಕೆ ನಾವು ಶುರು ಮಾಡ್ತೀವಿ. ಮೂರನೇದು, ಕ್ಲಾರಿಟಿ. ಪ್ರತಿಯೊಂದು ವಿಷಯದಲ್ಲಿ ಯಾವಾಗಲೂ ಕನ್ಫ್ಯೂಷನ್ ಇರೋ ವ್ಯಕ್ತಿ 41 ದಿವಸ ಧ್ಯಾನ ಮಾಡಿದರೆ ಪ್ರತಿಯೊಂದು ವಿಷಯದಲ್ಲಿನೂ ನಿಧಾನವಾಗಿ ಕ್ಲಿಯರ್ ಆಗಿ ಕ್ಲಾರಿಟಿಯಿಂದ ಬದುಕೋದು ಶುರು ಮಾಡ್ತಾರೆ. ಡೆಸಿಷನ್ ಮೇಕಿಂಗ್ನು ತುಂಬ ಈಸಿ ಆಗುತ್ತೆ. ನಾಲ್ಕನೇದು, ಈ ಸ್ಟ್ರೆಸ್ ಅನ್ನೋದು ನಮ್ಮ ಜಾಸ್, ಚೆಸ್ಟ್ ಆ್ಯಂಡ್ ಶೋಲ್ಡರ್ಸಲ್ಲಿ ತುಂಬ ಸೇರಿರುತ್ತೆ. ಈ 41 ಡೇಸಲ್ಲಿ ಈ ಜಾ ಏರಿಯಾ, ಚೆಸ್ಟ್ ಏರಿಯಾ, ಶೋಲ್ಡರ್ಸಲ್ಲಿ ಇರೋ ಆ ಸ್ಟ್ರೆಸ್ ಎಲ್ಲ ರಿಲ್ಯಾಕ್ಸ್ ಆಗಿ, ರಿಲೀಸ್ ಆಗಿ ತುಂಬ ರಿಲ್ಯಾಕ್ಸೇಷನ್ ಅನ್ನೋದು ನಾವು ನೋಡ್ಬೋದು. ಇಡೀ ಬಾಡಿಯೇ ರಿಲ್ಯಾಕ್ಸ್ ಆಗುತ್ತೆ. ಬರೀ ಹೊರಗೆ ಹೋಗಿ ಮಸಾಜ್ಗಳು ಮಾಡ್ಕೊಂಡಿದ್ರೆ ರಿಲ್ಯಾಕ್ಸೇಷನ್ ಬಂದ್ಬಿಡುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಾರೋ. ಅದಕ್ಕಿಂತ 100 ಪಟ್ಟು ಜಾಸ್ತಿ ಧ್ಯಾನದಿಂದ ನ್ಯಾಚುರಲ್ ಆಗಿ ಈ ಫಿಸಿಕಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. 5ನೇ ಪಾಯಿಂಟು, ಇಂಟ್ಯೂಷನ್. ಈ ಇಂಟ್ಯೂಷನ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಲೈಫ್ ಮೇಲೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಏನು ಮಾಡಬೇಕು, ಏನು ಮಾಡಬಾರದು, ನಮ್ಮ ಪರ್ಪಸ್ ಏನು ಅನ್ನೋ ವಿಷಯಗಳನ್ನು ನಮಗೆ ಕ್ಲಾರಿಟಿ ಬರುತ್ತೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾವಾಗೆಲ್ಲ ನಿಮಗೆ ಧ್ಯಾನ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಬೇಕು, ಈ ವಿಡಿಯೋನ ನೀವು ಪ್ಲೇ ಮಾಡ್ಕೋಬೋದು. ಈ 5 ವಿಷಯ ನಾನು ಹೇಳಿದ್ದೀನಿ. ಈ 5 ವಿಷಯದಲ್ಲಿ ನಿಮಗೆ ಯಾವುದು ತುಂಬ ಮುಖ್ಯ ಅಂತ ಅನಿಸ್ತಾ ಇದೆಯೋ, ಯಾವುದು ತುಂಬ ಬೇಕು ಅಂತ ಅನಿಸ್ತಾ ಇದೆಯೋ ಅದನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು.